ನಮಸ್ಕಾರ ರೈತರೇ, ನನ್ನ ಹೆಸರು ಬಸವರಾಜ್ ಕೃಷ್ಣಪ್ಪ ಅಳಿಮಟ್ಟಿ, ಊರು ಕಾಡ್ರಕೊಪ್ಪ, ತಾಲೂಕು ಬದಾಮಿ. ನನ್ನ ಮೊಬೈಲ್ ನಂಬರು 9740027983. ನಾವು ಈ ಸಾರಿ ಕಬ್ಬಿಣ್ಯಾಗ ಒಂದು 4 ಎಕರೆ ಕಬ್ಬಿಣ್ಯಾಗ ಕಡ್ಲಿ ಹಾಕಿದ್ವಿ. ವರ್ಷ ಕುಲ್ಲಾನೆಲ್ಲ ಕಡ್ಲಿ ಹಾಕ್ತಿದ್ವಿ. ಈ ಸಾರಿ ಕಬ್ಬಿಣ್ಯಾಗ ಹಾಕಿ ನೋಡೋಣ ಅಂತೇಳಿ ಕೇಸಿಂದ ಪ್ರಶಾಂತ್ ಸರ್ ಸಜೆಷನ್ ತೊಗೊಂಡು ಒಂದು ಸಾಲು ಮಾಡಿ ಕಬ್ಬಿಣ್ಯಾಗ ಹಾಕಿದ್ದೀವಿ ರೀ. ಎಲ್ಲರೂ ಅಂದ್ರೆ ಕಬ್ಬಿಣ್ಯಾಗ ಹೆಂಗೆ ಕಡ್ಲಿ ರಿಸಲ್ಟ್ ತೊಗೋತಾರೆ ಇವರು, ಎಲ್ಲ ಸಿಡಿ ಹೋಗತ್ತೆ, ಕಬ್ಬಿಗೆ ನೀರು ಆದ ಅಂತಂದ್ರೆ ಪ್ರಶಾಂತ್ ಸರ್ ಏನಿಲ್ಲ ಸರ ನೀವು ಹಾಕ್ರಿ, ನಾ ಇರ್ತೀನಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟರು. ಅವ್ರ ಮಾತು ಕೇಳಿ ನಾವು ಹಾಕಿದ್ದೀವಿ. ಯಾಕಂತಲೇನ ಅದು ಕಡ್ಲಿ ನೋಡಿದ್ರೆ ಏನು ಸಿಡಿ ಆದತ್ತೆ ಅನ್ಬೇಕು, ಆದ್ರೆ ಕಾಯಿ ಮಾತ್ರ ಮಸ್ತ್ ಆಗೈತಿ, ಒಳ್ಳೆ ರಿಸಲ್ಟ್ ಕೊಟ್ಟತ್ತೆ ನಮ್ಗೆ. ಪಾತ್ ಸಾರಿ ಅದೊಂದು 2 ಎಕರೆ ಹಾಕಿದ್ವಿ. ಆ 2 ಎಕರೆ ಕೂಡಿ 10 ಚೀಲ ಆಗಿತ್ತು. ಈ ಸಾರಿ ಕಬ್ಬಿಣ್ಯಾಗನ 15 ಚೀಲ ಆಗೈತಿ. ಇದು 2 ಎಕರೆದಾಗ 12 ಚೀಲ ಆಗೈತಿ. ಟೋಟಲ್ 4 ಎಕರೆಗೆ ಒಂದು 26-27 ಚೀಲ ಆಗೈತಿ. ಚಲೋ ರಿಸಲ್ಟ್ ಕೊಟ್ಟತ್ರಿ ನಮ್ಮ ಕಡ್ಲಿ. ಫಸ್ಟ್ನೇ ಸ್ಟೇಜಿಗೆ ಸರ್ ಪ್ರಶಾಂತ್ ಸರ್ ನಮ್ಗೆ ಆಗ ಕಡ್ಲಿ ಹಾಕಿ ಒಂದು 15-20 ದಿನ ಸ್ವಲ್ಪ ಚಿಗುರಿದ್ದಾಗ ಮೆಗಾಪಾಲ್ ಹೊಡಿರಿ ಅಂತ ಹೇಳಿದ್ರು. ಮೆಗಾಪಾಲ್ ಹೊಡೆದಿವಿ, ಒಳ್ಳೆ ಪಾಡ್ಲು ಹೊಡೆದ ಕಡ್ಲಿ ಪಾಡ್ಲು ಹೊಡಿತಿ. ಆಮ್ಯಾಗ ಏನು ಮಾಡಿದ್ರು ಸರ್, ಇಲ್ರಿ ಹೂವು ಸ್ವಲ್ಪ ಕಾಯಿ ಚಟ್ಟಿ ಚಲೋ ಹಿಡಿತೈತೆ ಅಂತೇಳಿ ಒಲೆಗ್ರೋ ಕಂಪ್ನಿದು ಇದು ಮತ್ತು MC ಸೆಟ್ ಹೇಳಿದ್ರು, ಇದನ್ನು ಸ್ಪ್ರೇ ಮಾಡ್ಕೊಂಡಿವಿ. ಭಾಳ ಇಲ್ಲ ಸರ, ಸ್ವಲ್ಪ ಯಾಕೋ ಸಿಡಿ ಆದ್ರ ಗತಿ ಆಗೋದು ಇದು ಆಗತ್ತತ್ರಿ ಅಂತ ನಾನು ಬ್ಯಾಡ ಸರ, ಇಲ್ಡಾನ್ ಹೊಡ್ಕೊಂಬಿಡ್ರಿ ನೀವು, ಏನು ಸಿಡಿ ಆದ್ರೂ ಕಾಯಿ ಮಾತ್ರ ಚಲೋ ಮಟ್ಟೆ ಆಕತಿ, ದಪ್ಪ ಆಕತಿ, ಇದ್ದಷ್ಟು ಕಾಯಿ ಹಿಡಿತಂದ್ರೆ ಭಾಳ ಇದನ್ನು ಮತ್ತು ಇಲ್ಡಾನ ಒಂದು ಸ್ಪ್ರೇ ಮಾಡ್ಕೊಂಡಿವಿ. ಇದನ್ನು ಸ್ಪ್ರೇ ಮಾಡಿದ ಮ್ಯಾಗ ಒಳ್ಳೆ ರಿಸಲ್ಟ್ ಬಂದೈತಿ. ಕಡ್ಲಿ ಮಾತ್ರ ಎಕರೆಕ್ಕೆ ನಮಗೆ ಅಂದಾಜಿಗೆ ಹಂಗೆ ಕುಲ್ಲಾನೆಲ್ಲ ಬರೀ 5 ಚೀಲ 6 ಚೀಲ ಬೆಳೆದು ಕಬ್ಬಿಣ್ಯಾಗ 4 ಫೂಟಿನ ಸಾಲಿಗೆ ಒಂದೊಂದು ಹಾಕಿದ್ದು 2 ಎಕರೆ ಕೂಡಿ ಅದು 15 ಚೀಲ ಆಗೈತಿ, ಇದು 12 ಚೀಲ ಆಗೈತಿ. ಎಲ್ಲ ಸರ್ ಪ್ರಶಾಂತ್ ಸರ್ ನಮಗೆ ಒಲೆಗ್ರೋ ಕಂಪ್ನಿವು ಈ MC ಸೆಟ್ ಆಗಿರ್ಬೋದು, ಮೆಗಾಪಾಲ್ ಆಗಿರ್ಬೋದು, ಇಲ್ಡಾನ್ ಆಗಿರ್ಬೋದು, ಅವ್ರು ಸಜೆಸ್ಟ್ ಮಾಡಿ ಅವ್ರು ಹೇಳಿದಂಗೆ ಡೋಸೇಜ್ ಹಾಕಿ ಸ್ಪ್ರೇ ಮಾಡಿವಿ. ಒಳ್ಳೆ ರಿಸಲ್ಟ್ ಕೊಟ್ಟೈತಿ. ಅದೇ ರೀತಿ ಕಬ್ಬನು ಅವ್ರು ಹೇಳಿದಂಗೆ ಇಲ್ಲ ಸರ ನೀವು ಕಡ್ಲಿ ತೆಗೀರಿ, ಕಡ್ಲಿ ತೆಗೆದು 1 ತಿಂಗಳದಾಗ ಕಬ್ಬನು ನೋಡ್ರಿ ಅಂದಿದ್ರು. ಕಬ್ಬನು ಒಳ್ಳೆ ರಿಸಲ್ಟ್ ಬಂದೈತ್ರಿ. ಈಗ ಇನ್ನೊಂದು 2 ಎಕರೆಗೆ ಅದಕ್ಕೂ ಸ್ಪ್ರೇ ಮಾಡ್ಕೋಬೇಕು ಸರ್, ಇನ್ನೂ ಹೇಳ್ಯಾರ, ಸಜೆಸ್ಟ್ ಮಾಡ್ಯಾರ. ಆ ಪ್ರಕಾರ ಅದಕ್ಕೂ ಒಲೆಗ್ರೋ ಕಂಪ್ನಿಗೂ ಕೊಟ್ಟಾರ, ಅವನ್ನ ಸ್ಪ್ರೇ ಮಾಡ್ಕೋತೀವಿ. ಅದನ್ನು ರಿಸಲ್ಟ್ ಆಮ್ಯಾಗ ಹೇಳ್ತೀವಿ. ಧನ್ಯವಾದಗಳು ಸರ್.